ಬೆಂಕಿಯಂತೆ ಬೆಳಗುತ್ತಿರುವ ಮಳ್ಳಿಯರ ಜೊತೆ ಚಕ್ಕಂದ ಮಾಡದೆ ಬಿಡಲಾರ ಈ ಮಗದೀರ. ಆದರೆ ಈ ಬಂಗಾರ ಶಿಲಾ ಬಾಲಕ್ಕೆ ಇರುವ ದೀಪಳ ಶಿಲಾ ನನ್ನ ಕೈಯಲ್ಲೇ ಅವಳ ಜೊತೆ ಇರುವ ಸಮಯದಲ್ಲಿ ಅಡ್ಡ ಬಂದನಲ್ಲ, ಅವನ ವಂಶ ಬುಡೆ ಸಮೇತ ಉರುಳಿಸಬೇಕ. ಈ ಪುಂಡರ ಪುಂಡ ಹಾಕುವ ರಣತಂತ್ರ ಅಡಿಪಾಯ ಮೇಲ್ಕೋಟದ ಬಾಗಿಲಂತೆ ಸುಭದ್ರವಾಗಿರಬೇಕು. ಮಲತಾಯಿಯ ಮಗನೆಂದು ಅಪ್ಪನ ಆಸ್ತಿಯನ್ನು ಅನುಭವಿಸುತ್ತಿರುವ ರಣಧೀರನ ಮೇಲೆ ಸೇಡಿನ ಆಟವಾಡದೆ ಬಿಡಲಾರ ಈ ಮಗಧೀರ. ನನ್ನ ದೇಹದಲ್ಲಿ ರಕ್ತವು ಕುದಿಯುತ್ತಲೇ ಸಂಚಲವಾಗುತ್ತದೆ. ನನ್ನ ನಾಯಿಯಂತೆ ಕಂಡರ ಎದೆ ಸೀಳು, ನರಸಿಂಹನಂತೆ ಉಗ್ರ ಅವತಾರ ಎತ್ತುವೆ. ರಣ ರಾವಣಂತೆ ಸುರ ಸುಂದರಿಯನ್ನು ಸೆರಗು ಜಾರಿಸಿ ನನ್ನ ಅರಮನೆಯಲ್ಲಿ ಕರೆದುಕೊಂಡು ಹೋಗಿ ಅರೆ ಬೆತ್ತಲೆಯೊಳಗೆ ಮುದ್ದಾಡುವ. ಹಲೋ, ಕೋಗಿಲೆ ಕಂಠವನ್ನು ಹುಡುಕಿಕೊಂಡು ಬಂದಂತೆ ಕಾಣುತ್ತದೆ ಅಥವಾ ಕಂಠವೇ ಕೋಗಿಲೆ ಅಂತ ಬಂದಂತೆ ಕಾಣುತ್ತದೆ, ನನಗೊಂದು ಅರ್ಥವಾಗುತ್ತಿಲ್ಲ. ಬಾಯಾರಿಕೆ ಆದಾಗ ನೀರನ್ನು ನಾವೇ ಹುಡುಕಿಕೊಂಡು ಹೋಗುವುದೇ ಹೊರತು ನೀರು ನಮ್ಮ ಹತ್ತಿರ ಬರುವುದಿಲ್ಲ. ಕಾವ್ಯ, ನಿನ್ನ ಸೌಂದರ್ಯ ಸೃಷ್ಟಿ ಮಾಡಿದಾಗ ಆ ಸೃಷ್ಟಿಕರ್ತ ವಜ್ರ ವೈಡುಂಬಗಳಿಂದ, ಹಣ್ಣು ಹಂಪಲಗಳಿಂದ, ಹೂ ಬಳ್ಳಿಗಳಿಂದ ಪತ್ತಿದೆಯನ್ನು ಮಡಿಲನ್ನು ಪಕ್ಕಕ್ಕಿಟ್ಟುಕೊಂಡು ಸೃಷ್ಟಿ ಮಾಡಿದನೆಂದು ನನಗೆ ಅನುಮಾನ ಕಾಡುತ್ತದೆ. ಕಾವ್ಯ, ಅಪ್ಪಪ್ಪ, ಕವಿಯ ರೀತಿ ವರ್ಣಿಸಿ ಯಾರಿಗಿಲ್ಲದ ಸೌಂದರ್ಯ ನಿನ್ನಲ್ಲಿ ಇದೆ ಎಂದು ಎಲ್ಲ ಗಂಡಸರು ಹೀಗೆ ತಾನೇ ಹೊಗಳುವುದು? ಇಲ್ಲ ಕಾವ್ಯ, ನಿನ್ನ ಕಣ್ಣುಗಳು ನೋಡಿದ್ರೆ ಆ ಚಂದ್ರ ಕೂಡ ನಾಚಿಕೊಳ್ಳುತ್ತಾನೆ. ನಿನ್ನ ಮುದ್ದಾಡಲು ಬಂದರೆ ಆ ಬಾನು ಕೂಡ ನಾಚಿಕೊಳ್ಳುತ್ತಾನೆ. ಆದರೂ ನಿನ್ನ ಅಪ್ಪಿ ಮುದ್ದಾಡೋದನ್ನು ಆಸೆ ಕಣೆ. ಸಾಕು ಸಾಕು ಮಾಡು ನನ್ನ ಶಂಕರ, ನನ್ನ ಕೊರಳಿಗೆ ಆದಷ್ಟು ಹಾಕು ಬಾ ಊದರ. ಆರಾಗುವೆ, ಅಭಿಷೇಕ ಮಾಡುವೆ. ತುಂಬಿ ಬಂದು ಹೂವಿನ ಮಖದಲ್ಲಿ ಇರುವ ಸಮಯದಲ್ಲಿ ನಾವು ಮಾತನಾಡುತ್ತಾ ಸಮಯ ಕಳಬೇಡ. ಈ ನಿನ್ನ ಚಂದಾದ ತುಟಿಯೊಂದು ಪಲ್ಲವಿ ಆಡುವೆಯಾ? ಕಮಾಂಡ್ ಕಮೆಂಟ್ ಹಾಗಾದರೆ ಹಾಡುವ. ನಲ್ಲೇ ನಿನ್ನ ಕಾಣವೇ ಕಣ ನಾ ಬಳಲಿದೆ. ಅರಕ್ಷಣ
ನೀವು ಎಷ್ಟ ಮಿಟಿಗ್ಲಾರದೇನ ಗೊತ್ತಾ? ಇದೇನು ಗುಲ್ಲ, ಇದೇನು ನಿನ್ನ ವೇಷ? ಎಲ್ಲಿದ್ದೀರಿ ಅಪ್ಪ ಸಾವುಕಾರ? ಓಹೋ, ಇಲ್ಲೇ ಇದ್ದೀರಿ ಏನ? ನಮ್ಮ ರಣಧೀರ ಸಾವುಕಾರ ಗದ್ದೆ ಕಡೆ ಹೋಗಿ ಬಾ ಅಂತ ಹೇಳಕತ್ತಿದ್ರು. ಅದಕ್ಕೆ ಹೊರಟಿದ್ದ ನೋಡ್ರಿ ಸಾವುಕಾರ. ಅಂದಂಗ ಈ ವೇಷ ನಮ್ಮ ಹುಡುಗಿಗೋಸ್ಕರ ಆಗತ್ತಲ್ರಿ ಸಾವುಕಾರ. ಲೇ ಗುಲ್ಲ, ನಿನ್ನೆ ನೋಡಿಕೊಂಡು ಹೋಗೋಣ ಅಂತ ಬಂದೆ ಕಣು. ನಾನು ಹೇಳಿದ್ದು ನೀನು ಸರಿಯಾಗಿ ಕೇಳಿದರೆ ನಿನಗೆ ಬೇಕಾದ ಹಣ ನಾನು ಕೊಡುತ್ತೇನೆ. ಏನ್ ಮೇಷ, ಏನ್ ಇದ್ ಕತೆ ನಿಂದು? ಅಂದ ನಾನೇನ್ ಮಾಡ್ಬೇಕ್ರಿ ಸಾವುಕಾರ? ನಾನು ರಣಧೀರನ ಮಲತಾಯಿ ಮಕ್ಕಳೆಂದರೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ತೆಗೆದುಕೋ ಈ ಹಣವನ್ನು, ನಿನ್ನ ಖರ್ಚಿಗಿಟ್ಟಿಕೋ. ಇನ್ನೊಂದೈತೆ, ಕೈ ತುಂಬಾ ರೊಕ್ಕ ಬಂದೈತಿ ಮ್ಯಾಗ ಇದ್ಯಾವ್ದೋ ಒಪ್ಕೊಂಡಿರೋ ಕೆಲಸ ಒಳ್ಳೇದಲ್ಲ ಅನ್ಸತೈತೆ. ಈಗಿನ ಕಾಲದಲ್ಲಿ ತಾನೇ ಯಾರು ತಾನೇ ಒಳ್ಳೆ ಕೆಲಸ ಮಾಡಕತ್ತಾರ? ಈ ರಣಧೀರ ಮಗಧೀರ ಜೊತೆ ಸೇರಿ ನನ್ ಕುಟ್ಟಾಕತ್ತಾರೀ ಅಪ್ಪ. ಲೇ ಗುಲ್ಲ, ರಣಧೀರನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿರುವ ಕಾರ್ಯನಿರ್ವಹಿಸುತ್ತಿರುವ ರಾಕೇಶ್ ಇಲ್ಲಿ ರಂಗಪ್ಪನ ಮಗಳನ್ನು ಪ್ರೀತಿಸುತ್ತಿದ್ದಾನೆ. ನೀನು ರಾಕೇಶನ ಹತ್ರ ಹೋಗಿ ಇಲ್ಲ ಸಲ್ಲದ ವಿಷಯ ತಿಳಿಸಿ ನಿನ್ನ ಪ್ರಿಯತಮೆ ಅಜಯನೆನ್ನುವ ಜೊತೆ ಹುಡುಗನ ಜೊತೆ A to Z ಮಿಂಗಾಲದಲ್ಲಂತ ತೆಲೆಗೆ ಉಳಬಿಡು. ಮುಕ್ಕಿದ್ದು ನಾನು ಹೇಳ್ತೇನೆ. బట్ ఈ విషయంలో ఏమన్నా తేడా వచ్చిందో నీ తలక లేచిపోతుంది. బాయ్.